ಸ್ಕೂಲ್ ಎಜುಕೇಶನ್ ಅಂತ ಟೈಪ್ ಮಾಡಿ. ಸ್ಕೂಲ್ ಎಜುಕೇಶನ್ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸ್ಕೂಲ್ ಎಜುಕೇಶನ್ ಕರ್ನಾಟಕ ಸರ್ಕಾರ ಅಂತ ಒಂದು ಬರುತ್ತೆ. ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಬಂದಂತದ ಮೇಲೆ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೀವು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್. ನೀವೇನಾದ್ರೂ ನಿಮ್ಮ SSLC ಅನ್ನ 2003ಕ್ಕಿಂತ ಮುಂಚೆ ಪಾಸ್ ಆಗಿದ್ರೆ ನೀವು ಏನ್ ಮಾಡಬೇಕು? ಎಸ್ ಆರ್ ನೋ ಎರಡು ಆಪ್ಷನ್ ಇದೆ. ಈ ನೋ ಮೇಲೆ ಕ್ಲಿಕ್ ಮಾಡಬೇಕು. ಹೌದಾ? ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ ಡೀಟೇಲ್ಸ್ ಅನ್ನ ಮ್ಯಾನ್ಯುವಲ್ ಆಗಿ ತುಂಬತಾ ಹೋಗಬೇಕು. ಹಾಗಾದ್ರೆ ನೀವು ಇನ್ನೂ ಡೌಟ್ ಇದೆ, ಇಲ್ಲಿ ಎಸ್ ಅಂತ ಯಾರು ಕ್ಲಿಕ್ ಮಾಡಬೇಕು? ಎಸ್ ಯಾರು ಕ್ಲಿಕ್ ಮಾಡ್ತಾರೆ? ಶಿಕ್ಷಕರ ನೇಮಕಾತಿ 2026. ಡಿಯರ್ ಫ್ರೆಂಡ್ಸ್, ಇವತ್ತು ಈ ವಿಡಿಯೋ ಮುಖಾಂತರ ನಾನು ನಿಮ್ ಜೊತೆ ಈಗಾಗಲೇ ಶಿಕ್ಷಕರ ನೇಮಕಾತಿ ಸುಗ್ಗಿನೇ ಪ್ರಾರಂಭವಾಗಿದೆ. ಸೊ ಹಾಗಾದ್ರೆ ಈ ಶಿಕ್ಷಕರ ನೇಮಕಾತಿಗೆ ಯಾವ ರೀತಿ ನಾವು ಅಪ್ಲಿಕೇಶನ್ ಅನ್ನ ತುಂಬಬೇಕು ಅನ್ನೋದನ್ನ, ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಸೊ ಹೌ ಟು ಅಪ್ಲೈ ಟೀಚರ್ಸ್ ರಿಕ್ರೂಟ್ಮೆಂಟ್ ಪೋಸ್ಟ್. ಹಾಗಾದ್ರೆ ಈ ಟೀಚರ್ಸ್ ರಿಕ್ರೂಟ್ಮೆಂಟ್ ಪೋಸ್ಟ್ ಗೆ ನಾವು ಯಾವ ರೀತಿ ನಮ್ಮ ಅರ್ಜಿಯನ್ನ ಸಲ್ಲಿಸಬೇಕು, ಸೊ ಯಾವ ದಾಖಲೆಗಳನ್ನ ನಾವು ಅಪ್ಲೋಡ್ ಮಾಡಬೇಕು, ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಆದಂತ ರಿಕ್ರೂಟ್ಮೆಂಟ್ ಅಲ್ಲಿ ಇಷ್ಟು ಡೀಟೇಲ್ಸ್ ಆಗಿ ಕೇಳಿರಲಿಲ್ಲ. ಬಟ್ ಇವಾಗ ಏನು ಈ ಒಂದು ರಿಕ್ರೂಟ್ಮೆಂಟ್ ಆಗ್ತದೆ, ಇಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಡಿದ್ದಾರೆ. ಹೀಗಾಗಿ ನೀವು ವಿಡಿಯೋನ ಎಂಡ್ ವರೆಗೆ ನೋಡಿ. ಯಾಕಂದ್ರೆ ನಾನು ಬಿಗಿನಿಂಗ್ ನಿಂದ ಹಿಡ್ಕೊಂಡು ನಾನು ಯಾವ ರೀತಿ ಒಂದು ಗೂಗಲ್ ಓಪನ್ ಮಾಡಿ ಯಾವ ಒಂದು ಲಿಂಕ್ ಅನ್ನಲ್ಲಿ ಎಂಟ್ರಿ ಮಾಡಬೇಕು, ಯಾವ ರೀತಿ ಓಪನ್ ಮಾಡಬೇಕು, ಯಾವ ರೀತಿ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು, ಆಮೇಲೆ ಲಾಗಿನ್ ಆಗಬೇಕು, ಹೇಗೆ ನೀವು ಪ್ರತಿಯೊಂದನ್ನ ಹಂತವಾಗಿ ಡೀಟೇಲ್ಸ್ ಗಳನ್ನ ತುಂಬುತ್ತಾ ಹೋಗ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋನ ಎಂಡ್ ವರೆಗೆ ನೋಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಲೆಟ್ಸ್ ಮೂವ್ ಸ್ಟೂಡೆಂಟ್. Hello friends, welcome back to my new video here, Yuvraj from EV Talk channel. Dear friends, ಇವತ್ತು ನಿಮಗೆ ಶಿಕ್ಷಕರ ನೇಮಕಾತಿಗೆ ಅಪ್ಲಿಕೇಶನ್ ಅನ್ನು ಯಾವ ರೀತಿ ತುಂಬಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಕೇರ್ಫುಲ್ ಆಗಿ ವಾಚ್ ಮಾಡಿ. ತುಂಬಾನೇ ಈಸಿ ವೇಯಲ್ಲಿ ನೀವು ಅರ್ಥ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ. ಸೊ ಮೊದಲನೇದಾಗಿ ಗೂಗಲ್ ಓಪನ್ ಮಾಡಿ. ಗೂಗಲ್ ಅಲ್ಲಿ ಹೋಗಿ ನೀವು ಜಸ್ಟ್ ಸ್ಕೂಲ್ ಎಜುಕೇಶನ್ ಅಂತ ಟೈಪ್ ಮಾಡಿ. ಸ್ಕೂಲ್ ಎಜುಕೇಶನ್ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸ್ಕೂಲ್ ಎಜುಕೇಶನ್ ಕರ್ನಾಟಕ ಸರ್ಕಾರ ಅಂತ ಒಂದು ಬರುತ್ತೆ. ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಬಂದಂತದ ಮೇಲೆ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೀವು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ, ಈ ಪೇಜ್ ಓಪನ್ ಆಗುತ್ತೆ. ನೀವು ಮೇಲ್ಗಡೆ ಸ್ವಲ್ಪ ಅಬ್ಸರ್ವ್ ಮಾಡಿ. ನೀವು ಇಲ್ಲಿ ಲಾಗಿನ್ ಪಕ್ಕದಲ್ಲಿ ಕನ್ನಡ ಅಂತ ಒಂದು ಕಾಣಿಸ್ತದೆ. ಸೊ ನಿಮ್ಗೆ ಏನಾದ್ರು ಈ ಪೇಜ್ ಕನ್ನಡದಲ್ಲಿ ಬೇಕಂದ್ರೆ, ಇದು ಆಲ್ರೆಡಿ ಇಂಗ್ಲಿಷ್ ನಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ. ನಿಮಗೆ ಏನಾದ್ರು ಕನ್ನಡ ಭಾಷೆಯಲ್ಲಿ ಬೇಕಂದ್ರೆ ಇಲ್ಲಿ ಕನ್ನಡ ಅಂತ ಕ್ಲಿಕ್ ಮಾಡಿದರೆ ಸೊ ಆ ಪೇಜ್ ಕೂಡ ಕಂಪ್ಲೀಟ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ. ಮತ್ತೆ ನಿಮ್ಗೆ ಇಂಗ್ಲಿಷ್ ಬೇಕಂದ್ರೆ ಕೂಡ ಈಗ ಮತ್ತೆ ಅಲ್ಲೇ ಕ್ಲಿಕ್ ಮಾಡೋದು, ಇಂಗ್ಲಿಷ್ ನಲ್ಲಿ ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ ಕರ್ಸರ್ ಮೂವ್ ಆಗ್ತದೆ ನೋಡಿ. ಸೊ ನೀವು ಫಸ್ಟ್ ಇಲ್ಲಿ ನೋಡಿ ಕೆಲವೊಂದು ಆಪ್ಷನ್ಸ್ ಇದೆ. ಪ್ರೌಢ ಶಿಕ್ಷಣ, ಅಲ್ಪಸಂಖ್ಯಾತ ಭಾಷಾ ಶಿಕ್ಷಣ ಅಂತ ಹೋಗಿ ಮುಂದೆ ಹೋದ್ರೆ ನಿಮಗೆ CSL ಅಂತ ಕಾಣಿಸ್ತದೆ. ಸೊ ನನ್ನ ಕರ್ಸರ್ ಕೂಡ ಬಂದಿದೆ ನೋಡಿ. ಇಲ್ಲಿ ಈ CSL ಮೇಲೆ ನೀವು ಏನಾದ್ರು ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್, ಸೊ ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ CSL. ಸೊ CSL ಈ ಪೇಜ್ ಓಪನ್ ಆದ್ರೆ ಸ್ವಲ್ಪ ನೀವು ಕೆಳಗಡೆ ಬರಬೇಕು, ಸ್ವಲ್ಪ ಮೂವ್ ಆಗ್ತಾ. ಸೊ ಬಂದಾದ್ಮೇಲೆ ಇಲ್ಲಿ ನೋಡಿ ಎರಡನೇ ಪಾಯಿಂಟ್ ನೋಡಿ, ನಿಮಗೆ PST or PE grade 2 or GPT or AM or PE grade 1 ಶಿಕ್ಷಕರ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಇದೆ. ಸೊ ಹಾಗಾದ್ರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನೆಕ್ಸ್ಟ್ ಈ ತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿಂದ ನೀವು ತುಂಬಾನೇ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಅರ್ಥ ಮಾಡ್ಕೊಂಡು ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು ನಿಮ್ ಡೀಟೇಲ್ಸ್ ಅನ್ನ. ಸೊ ನೋಡಿ, ಮೊದಲನೇದಾಗಿ ನೋಡಿ SSLC ಡೀಟೇಲ್ಸ್ ಅಂತ ಇದೆ. ಸೊ ಮೊದಲನೇದು ನೀವು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಿಮ್ ಕೆಳಗಡೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್. ಓಕೆ, ಪಾಸ್ SSLC ಇನ್ KSEEB or KSEAB ಅಂತ ಇದೆ. ಸೊ ನೋಡಿ ಇಲ್ಲಿ ರೆಡ್ ಅಕ್ಷರ ಒಂದು ನೋಡಿ, ರೆಡ್ ಇಂಕ್ ಅಲ್ಲಿ ಇಲ್ಲೊಂದು ಲೈನ್ ಇದೆ ನೋಡಿ. ಇಫ್ ಯು ಹ್ಯಾವ್ ಪಾಸ್ಡ್ ಬಿಫೋರ್ 2003 ಸೆಲೆಕ್ಟ್ ನೋ ಅಂಡ್ ಎಂಟರ್ ಡೀಟೇಲ್ಸ್ ಮ್ಯಾನ್ಯುವಲ್ ಅಂತ ಇದೆ. ನೀವೇನಾದ್ರೂ ನಿಮ್ಮ SSLC ಅನ್ನ 2003ಕ್ಕಿಂತ ಮುಂಚೆ ಪಾಸ್ ಆಗಿದ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕು? ಎಸ್ ಆರ್ ನೋ ಎರಡು ಆಪ್ಷನ್ ಇದೆ. ಈ ನೋ ಮೇಲೆ ಕ್ಲಿಕ್ ಮಾಡಬೇಕು. ಹೌದಾ? ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ ಡೀಟೇಲ್ಸ್ ಅನ್ನ ಮ್ಯಾನ್ಯುವಲ್ ಆಗಿ ತುಂಬತಾ ಹೋಗ್ಬೇಕು. ಹಾಗಾದ್ರೆ ನೀವು ಇನ್ನೂ ಡೌಟ್ ಇದೆ, ಇಲ್ಲಿ ಎಸ್ ಅಂತ ಯಾರು ಕ್ಲಿಕ್ ಮಾಡಬೇಕು? ಎಸ್ ಯಾರು ಕ್ಲಿಕ್ ಮಾಡ್ಬೇಕಂದ್ರೆ ಯಾರು 2003 ಆದ್ಮೇಲೆ SSLC ಪಾಸ್ ಆಗಿದ್ದಾರೆ ಅವರು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ಸೊ ಅವ್ರು ಏನಾದ್ರು ಎಸ್ ಅಂತ ಕ್ಲಿಕ್ ಮಾಡಿದರೆ ಸೊ ಅವ್ರದ್ದು ಇಲ್ಲಿ ಒಂದು SSLC ರಿಜಿಸ್ಟರ್ ನಂಬರ್ ಕೇಳುತ್ತೆ. ಅದು ಯಾರು 2003 ಆದ್ಮೇಲೆ SSLC ಪಾಸ್ ಆಗಿದಾರಲ್ಲ ಅವ್ರದ್ದು ಇಲ್ಲಿ ರಿಜಿಸ್ಟರ್ ನಂಬರ್ ಕೇಳುತ್ತೆ. ಸೊ ಅಲ್ಲಿ ಅವರು ತಮ್ಮ ರಿಜಿಸ್ಟರ್ ನಂಬರ್ ನ ಎಂಟ್ರಿ ಮಾಡಿದರೆ ಅವ್ರ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಬಟ್ ಇಲ್ಲಿ ನಾನು ಹೇಳ್ತಿದ್ದು ನಿಮಗೆ ನೋ ಕ್ಲಿಕ್ ಮಾಡಿ ಹೇಳ್ತಾ ಹೋಗ್ತಾ ಇದ್ದೀನಿ ನೋಡಿ. ಸೊ ನಾನು ಇಲ್ಲಿ ನೋ ಕ್ಲಿಕ್ ಮಾಡಿದ್ದೀನಿ. ಸೊ ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? ನಾವು ಇಲ್ಲಿ ಮ್ಯಾನ್ಯುವಲ್ ಆಗಿ ತುಂಬತಾ ಹೋಗ್ಬೇಕು. ಸೊ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಇದೆ. ಸೊ ಕ್ಯಾಂಡಿಡೇಟ್ಸ್ ನೇಮ್ ನೋಡಿ, ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಬರ್ತಾ ಇದೆಲ್ಲ ಫ್ರೆಂಡ್ಸ್, ಇಲ್ಲಿ ನೀವು ನಿಮ್ಮ ನೇಮ್ ಅನ್ನ ಫಿಲ್ ಮಾಡಬೇಕು. ಸೊ ಇಲ್ಲಿ ನಿಮ್ಮ ನೇಮ್ ಯಾವ ರೀತಿ ಇರ್ಬೇಕಂದ್ರೆ ಫ್ರೆಂಡ್ಸ್, SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿರೋ ಹಾಗೆ ದಪ್ಪ ಅಕ್ಷರಗಳಲ್ಲಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ನೀವು ಈ ಮೊದಲನೇ ಕಾಲಮ್ ಅಲ್ಲಿ ಫಿಲ್ ಮಾಡಬೇಕು. ಇಲ್ಲಿ ಎರಡನೇ ಕಾಲಮ್ ಇದೆ ನಿಮ್ದು ಮೊಬೈಲ್ ನಂಬರ್ ಇದೆ. ಸೊ ನೀವು
ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು, ನಿಮ್ಮ ಮೊಬೈಲ್ ನಂಬರ್ನ. ಸೊ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಆ OTP ಅನ್ನ ಇಲ್ಲಿ OTP ಅನ್ನು ಎಂಟ್ರಿ ಮಾಡಬೇಕು. ಇನ್ನೊಂದಲ್ಲಿ ಕಾಲಮ್ ಬರುತ್ತೆ, ಅಲ್ಲಿ OTP ಮಾಡಿ ಇಲ್ಲಿ ಸಬ್ಮಿಟ್ OTP ಅಂತ ಹೊಡಿಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಮೇಲ್ ಐಡಿ ಎಂಟ್ರಿ ಮಾಡೋದು ಬರುತ್ತೆ. ಸೊ ಮೇಲ್ ಐಡಿ ಎಂಟ್ರಿ ಮಾಡಿದ ಮೇಲೆ ಸೊ ನಿಮ್ಗೆ ಇನ್ನೊಂದು ಆಪ್ಷನ್ ಬರುತ್ತೆ, ಮೇಲ್ ಐಡಿ ಎಂಟ್ರಿ ಮಾಡಬೇಕು. ನೀವು ಆಕ್ಟಿವ್ ಆಗಿರುವಂತ ಮೇಲ್ ಐಡಿನ ಎಂಟ್ರಿ ಮಾಡಿ, ಯಾಕಂದ್ರೆ ಸೊ ಇನ್ ಫರ್ದರ್ ಇಲ್ಲಿ ಬರುವಂತ ಏನೇ ಕಾಂಟ್ಯಾಕ್ಟ್ ಕೂಡ ನಿಮಗೆ ಮೇಲ್ಗೆ ಬರಬಹುದು. ಹೌದು, ಏನಾದ್ರು ಎಕ್ಸಾಮ್ ಟೈಮ್ ಟೇಬಲ್ ಇರಬಹುದು, ಅಥವಾ ಹಾಲ್ ಟಿಕೆಟ್ ಲಿಂಕ್, ಹಾಲ್ ಟಿಕೆಟ್ ಬರೋ ಬಗ್ಗೆ ಇರಬಹುದು, ಅಥವಾ ಏನೇ ಮೆಸೇಜ್ ಅನ್ನ ನಿಮ್ ಮೇಲ್ ಐಡಿ ಬರ್ತಾ ಇರುತ್ತೆ. ಹೀಗಾಗಿ ನೀವು ಆಕ್ಟಿವ್ ಆಗಿರೋ ಮೇಲ್ ಐಡಿನ ಎಂಟ್ರಿ ಮಾಡಿ. ನೆಕ್ಸ್ಟ್ ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡಬೇಕು. ಸೊ ಯೂಸರ್ ನೇಮ್ ಅನ್ನ ನೀವು ಯಾವುದೇ ರೀತಿ ಎಂಟ್ರಿ ಮಾಡಬಹುದು. ಎಕ್ಸಾಂಪಲ್ ನಿಮ್ ನೇಮ್ ಹಾಕಿ ಅದ್ರ ಮುಂದ್ಗಡೆ ಯಾವ್ದಾದ್ರು ಒಂದು ನಂಬರ್ ಅನ್ನ ಹಾಕಿ ನೀವು ಎಂಟ್ರಿ ಮಾಡಬಹುದು. ಹಾಗಾದ್ರೆ ಪಾಸ್ವರ್ಡ್ ಕೂಡ ಹಾಗೆ ಮಾಡಬಹುದು. ಪಾಸ್ವರ್ಡ್ ನೋಡಿ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ, ಹೀಗಾಗಿ ನಾನು ಇಲ್ಲಿ ಎಂಟ್ರಿ ಮಾಡ್ತಲ್ಲ. ಸೊ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕು, ನಿಮ್ ನೆನಪಲ್ಲಿರುವಂತ ಪಾಸ್ವರ್ಡ್ ಎಂಟ್ರಿ ಮಾಡಿ. ಜೊತೆಗೆ ನೆಕ್ಸ್ಟ್ ಕನ್ಫರ್ಮ್ ಪಾಸ್ವರ್ಡ್ ಅಂತ ಬರುತ್ತೆ, ಅಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಎಂಟ್ರಿ ಮಾಡಿ. ಸೊ ಎಲ್ಲ ಆದ್ಮೇಲೆ ನಿಮ್ದು ಯೂಸರ್ ನೇಮ್ ಪಾಸ್ವರ್ಡ್ ರೆಡಿ ಆಗುತ್ತೆ. ಸೊ ರೆಡಿ ಆದ್ಮೇಲೆ ಸೊ ನೀವೇನ್ ಮಾಡ್ಬೇಕು ಗೊತ್ತಾ ಫ್ರೆಂಡ್ಸ್, ನಿಮ್ ಯೂಸರ್ ನೇಮ್ ಪಾಸ್ವರ್ಡ್ ನ ಸರಿಯಾಗಿ ಒಂದು ಬುಕ್ ಅಲ್ಲಿ ಬರೆದಿಟ್ಕೊಳ್ಳಿ, ನಿಮ್ ನೆನಪಿರೋ ಹಾಗೆ. ಸೊ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ಗೆ ಇನ್ನೊಂದು ಬರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ನೋಡಿ, ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕು, ನೀವು ಇವಾಗ ನೀವು ಅಲ್ಲೇನ್ ಯೂಸರ್ ನೇಮ್ ಬಳಕೆ ಮಾಡಿರ್ತಾರಲ್ಲ ಆ ಯೂಸರ್ ನೇಮ್ ಅನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಯೂಸರ್ ನೇಮ್ ಎಂಟ್ರಿ ಮಾಡಿ, ಜೊತೆಗೆ ನೆಕ್ಸ್ಟ್ ನೀವೇನ್ ಮಾಡಬೇಕು, ನೀವು ಯಾವ ಪಾಸ್ವರ್ಡ್ ಇಟ್ಟಿರ್ತಾರಲ್ಲ ಆ ಪಾಸ್ವರ್ಡ್ ಇಲ್ಲಿ ನೀವು ಹಾಕ್ಬೇಕು. ಸೊ ಪಾಸ್ವರ್ಡ್ ಇಲ್ಲಿ ಎಂಟ್ರಿ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ನೀವು ಇಲ್ಲಿ ಲಾಗಿನ್ ಅಂತ ಹೊಡಿಬೇಕು. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನೋಡಿ, ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಈ ಪೇಜ್ ಅಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ಪರ್ಸನಲ್ ಡೀಟೇಲ್ಸ್ ಅಂತ ಇದೆ, ರಿಸರ್ವೇಶನ್ ಅಂತ ಇದೆ, ಎಜುಕೇಶನ್ ಬಗ್ಗೆ, ಪ್ರೊಫೆಷನಲ್ ಎಜುಕೇಶನ್ ಬಗ್ಗೆ, TET ಬಗ್ಗೆ, ಪೋಸ್ಟ್ ಬಗ್ಗೆ, ಫೋಟೋ ಸೈನ್ ಬಗ್ಗೆ, ಡಿಕ್ಲರೇಷನ್, ಪೇಮೆಂಟ್, ಪ್ರಿಂಟ್, ಲಾಗೌಟ್ ಅಂತ ಬರುತ್ತೆ. ಸೊ ನಿಮ್ಗೆ ಒನ್ ಬೈ ಒನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಓಕೆ ಫ್ರೆಂಡ್ಸ್, ಇವಾಗ ನೋಡಿ, ಸೊ ನೀವು ಯೂಸರ್ ನೇಮ್ ಆಡ್ ಮಾಡಿ ನಿಮ್ಮ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದ್ಮೇಲೆ ಈ ತರ ಒಂದು ಪೇಜ್ ಏನು ಶೋ ಆಗುತ್ತಲ್ಲ, ಇದರಲ್ಲಿ ಮೊದಲನೇದಾಗಿ ನೀವು ಅಬ್ಸರ್ವ್ ಮಾಡಬೇಕು, ಇಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ಶೋ ಆಗುತ್ತೆ. ಸೊ ಇಲ್ಲೊಂದು ಅಪ್ಲಿಕೇಶನ್ ನಂಬರ್ ನೋಡ್ತಾ ಇದ್ದೀರಿ ನೀವು. ಸೊ ಹಾಗಾದ್ರೆ ಇವತ್ತಿಲ್ಲಿ ಸಾಕಷ್ಟು ಕಾಲಮ್ಸ್ ಇದಾವೆ. ಪರ್ಸನಲ್ ಡೀಟೇಲ್ಸ್ ಬಗ್ಗೆ ನಾನು ಅವಾಗ ಹೇಳಿದೆ ನಿಮಗೆ, ರಿಸರ್ವೇಶನ್ ಇವೆಲ್ಲ ಬರ್ತಾ ಇದೆಯಲ್ಲ. ಸೊ ಎಲ್ಲ ಕೂಡ ಡಿಸ್ಕಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ವಿಡಿಯೋ ತುಂಬಾನೇ ಲಾಂಗ್ ಆಗುತ್ತೆ. ಸೊ ಅದಕ್ಕೆ ಕೆಲವು ನಾನು ನಿಮಗೆ ಇಲ್ಲಿ ಡಿಸ್ಕಸ್ ಮಾಡ್ತೀನಿ ಇಂಪಾರ್ಟೆಂಟ್ ಇರೋದನ್ನ. ಸೊ ಉಳಿದಿರೋಂಥದ್ದು ನೀವು ಯಾವಾಗ ಅಪ್ಲಿಕೇಶನ್ ಅನ್ನ ತುಂಬ್ತಿರ್ತಿರಲ್ಲ ಆ ಟೈಮಲ್ಲಿ ಪ್ರತಿಯೊಂದನ್ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಂಡು ಸ್ವಲ್ಪ ಪೇಷನ್ಸ್ ಅಲ್ಲಿ. ಸೊ ಓಕೆ, ಏನು ಅರ್ಜೆನ್ಸಿ ಮಾಡ್ಬಿಡಿ ಅಥವಾ ಹರಿಯ ಮಾಡ್ಬಿಡಿ. ಯಾಕಂತಾರೆ ಏನಾಗುತ್ತೆ, ನೀವೇನಾದ್ರೂ ಒಂದು ಮಿಸ್ಟೇಕ್ ಮಾಡಿದ್ರೆ ನಾಳೆ ನಿಮ್ಗೆ ಅದು ನೀವು ಫೈನಲ್ ಲಿಸ್ಟ್ ಬಿಡುವಾಗ ತೊಂದರೆ ಆಗುತ್ತೆ. ಯಾಕಂದ್ರೆ ಇಲ್ಲಿರೋಂಥ ನೀವು ಕೊಟ್ಟಂತ ನಿಮ್ದು ಮಾರ್ಕ್ಸ್, ನಿಮ್ಮ ಎಜುಕೇಶನ್ ಅಥವಾ ನೀವು TET ಮಾರ್ಕ್ಸ್ ಇರ್ಬೋದು, ಅಥವಾ ನೀವು ಯಾವ ಪೋಸ್ಟ್ ಚೂಸ್ ಮಾಡಿದಿರಾ, ಆಮೇಲೆ ಇಲ್ಲಿ ನೀವು ಏನು ಆಡ್ ಮಾಡಿರ್ತಾರಲ್ಲ ನಿಮ್ ಫೋಟೋ ಇರ್ಬೋದು, ಸೈನ್ ಇರ್ಬೋದು, ಜೊತೆಗೆ ನಿಮ್ ಡಿಕ್ಲರೇಷನ್, ಪ್ರತಿಯೊಂದನ್ನು ಕೂಡ ಸರಿಯಾಗಿ ಓದಿ ಅರ್ಥ ಮಾಡ್ಕೊಂಡು ತುಂಬ್ತಾ ಹೋಗಿ. ಸೊ ಮೊದಲನೇದಾಗಿ ನಿಮಗೆ ಪರ್ಸನಲ್ ಡೀಟೇಲ್ಸ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ ನೋಡಿ. ಸೊ ನೀವು ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದರ ನಿಮ್ ಪೇಜ್ ಬರುತ್ತೆ. ಸೊ ಮೊದಲನೇದಾಗಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತದೆ. ಸೊ ಈ ನೇಮ್ ಇಲ್ಲಿ ಬಂದಿದೆ ನೋಡಿ, ಶೋ ಆಗ್ತದೆ. ಸೊ ಈ ನೇಮ್ ಎಲ್ಲಿದೆ ಅಂತಂದ್ರೆ, ನೀವು ಫಸ್ಟ್ ನೀವು ಯೂಸರ್ ನೇಮ್ ಆಡ್ ಮಾಡ್ಕಿಂತ ಮುಂಚೆ SSLC ಮಾರ್ಕ್ಸ್ ಕಾರ್ಡ್ ಇರುವಂತ ಹೆಸರನ್ನು ಆಡ್ ಮಾಡಿರ್ತಾರಲ್ಲ, ಸೊ ಅದೇ ನೇಮ್ ಇಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಜೆಂಡರ್ ನ ಸೆಲೆಕ್ಟ್ ಮಾಡಬೇಕು. ಸೊ ಜೆಂಡರ್ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಫಾದರ್ ನೇಮ್ ಬರುತ್ತೆ, ಮದರ್ ನೇಮ್ ಕೂಡ ಇದೆ. ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡಬೇಕು ಅಕಾರ್ಡಿಂಗ್ ಟು SSLC ಮಾರ್ಕ್ಸ್ ಕಾರ್ಡ್, ಅದರ ಪ್ರಕಾರ ಇಲ್ಲಿ ಎಂಟ್ರಿ ಮಾಡಬೇಕು ಡೇಟ್ ಆಫ್ ಬರ್ತ್ ನ. ಆಮೇಲೆ ಧರ್ಮ, ರಿಲಿಜನ್ ಬರುತ್ತೆ. ಸೊ ಅದಾದ್ಮೇಲೆ ನಿಮಗೆ ವೈವಾಹಿಕ ಸ್ಥಿತಿ ಅಂತ ಕೇಳ್ತಾರೆ. ಸೊ ಮ್ಯಾರಿಡ್ ಅನ್ಮ್ಯಾರಿಡ್ ಇದನ್ನು ಕೂಡ ನೀವು ಇಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೇಮ್ ಆಫ್ ದ ಸ್ಪೌಸ್, ಸೊ ಪತಿ ಅಥವಾ ಪತ್ನಿ ಹೆಸರನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ಆಧಾರ್ ನಂಬರ್ ಕೇಳಿದ್ದಾರೆ, ಆಧಾರ್ ನಂಬರ್ ನ ಆಡ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ಅಡ್ರೆಸ್ ಪ್ರೂಫ್ ಅಂತ ಕೇಳ್ತಾ ಇದಾರೆ, ಅಂದ್ರೆ ಯು ಹ್ಯಾವ್ ಟು ಅಪ್ಲೋಡ್ ದ ಅಡ್ರೆಸ್ ಪ್ರೂಫ್. ಯಾವ್ದಾದ್ರು ಒಂದು ಐಡಿಯನ್ನ, ವೋಟರ್ ID ಅಥವಾ ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್, ಇದು ಮೂರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಹಾಗಾದ್ರೆ ಅಪ್ಲೋಡ್ ಮಾಡುವಂತ ಫೈಲು ಎಷ್ಟು KB ಇರೋದನ್ನ ನೋಟಿಫಿಕೇಶನ್ ಅಲ್ಲಿ ಆಲ್ರೆಡಿ ಬಿಟ್ಟಿದ್ದಾರೆ, ಅದನ್ನ ಸರಿಯಾಗಿ ಓದ್ಕೊಳ್ಳಿ. ಓದ್ಕೊಂಡಾದ್ಮೇಲೆ ಇಲ್ಲಿ ನೀವು ಒಂದು ಅಡ್ರೆಸ್ ಪ್ರೂಫ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನೋಡಿ, ನಿಮಗೆ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ. ಇಲ್ಲಿ ನಿಮ್ದು ಮನೆ ಸಂಖ್ಯೆ, ಗ್ರಾಮ, ಪಟ್ಟಣ ಅಂತ ಇದೆ, ಅದನ್ನ ಇಲ್ಲಿ ಆಡ್ ಮಾಡಬೇಕು. ಆಮೇಲೆ ಸಿಟಿ, ಯಾವ ನಗರ ಬರುತ್ತೆ, ಅದಾದ್ಮೇಲೆ ಸ್ಟೇಟು, ಡಿಸ್ಟ್ರಿಕ್ಟ್ ಇದೆ, ತಾಲೂಕಾ, ಪಿನ್ ಕೋಡ್ ಸರಿಯಾಗಿ ನೀವು ಆಡ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನಿಮ್ಗೆ ಇಲ್ಲಿ ಪೋಸ್ಟಲ್ ಅಡ್ರೆಸ್ ಬರುತ್ತೆ. ಇನ್ ಕೇಸ್ ನೀವು ನಿಮ್ಮ ಸ್ವಂತ ಊರಲ್ಲಿಲ್ಲ, ಬೇರೆ ಊರಲ್ಲಿ ವರ್ಕ್ ಮಾಡ್ತಿದಾರೆ ಅಂತಂದ್ರೆ ಅಲ್ಲಿ ಅಡ್ರೆಸ್ ಅನ್ನು ಕೊಡಬೇಕಾಗುತ್ತೆ. ಒಂದ್ ವೇಳೆ ನಿಮ್ ಪರ್ಮನೆಂಟ್ ಅಡ್ರೆಸ್, ಪೋಸ್ಟಲ್ ಅಡ್ರೆಸ್ ಎರಡು ಒಂದೇ ಆಗಿದ್ರೆ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಈಸ್ ಇಟ್ ಪರ್ಮನೆಂಟ್ ಅಡ್ರೆಸ್ ಅಂಡ್ ಪೋಸ್ಟಲ್ ಅಡ್ರೆಸ್ ಬೋತ್ ಆರ್ ಸೇಮ್ ಅಂತ. ಇಫ್ ಎಸ್ ಎರಡು ಒಂದೇ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಅಥವಾ ಬೇರೆ ಇದ್ರೆ ನೋ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನೀವು ಮ್ಯಾನುವಲ್ ಆಗಿ ಮತ್ತೆ ತುಂಬಬೇಕಾಗುತ್ತೆ. ಸೊ ಇದೆಲ್ಲ ತುಂಬಿ ಆದ್ಮೇಲೆ ನೀವು ಇಲ್ಲಿ ಸಬ್ಮಿಟ್ ಅಂತ ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅನ್ನ ಬಟನ್ ಕ್ಲಿಕ್ ಮಾಡಿದ್ರೆ ಸೊ ನಿಮ್ ಪರ್ಸನಲ್ ಡೀಟೇಲ್ಸ್ ಎಲ್ಲ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ರಿಸರ್ವೇಶನ್ ಬರುತ್ತೆ. ರಿಸರ್ವೇಶನ್ ಕೂಡ ನಿಮಗೆ ನೀವು ಯಾವ ಕೆಟಗರಿಯಲ್ಲಿ ರಿಸರ್ವೇಶನ್ ಪಡಿತಾ ಇದ್ದೀರಾ,
ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಯಾವ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ಈ ಕಾಲಮ್ ಅಲ್ಲಿ ಡೀಟೇಲ್ ಸಿಗುತ್ತೆ. ಸೊ ಅಲ್ಲಿ ಸರಿಯಾಗಿ ಓದಿ. ಸೊ ನೀವು ಯಾವ ಒಂದು ರಿಸರ್ವೇಶನ್ ತಗೋತಿದಿರಲ್ಲ ಆ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಿದಿರುತ್ತೆ, ಅಪ್ಲೋಡ್ ಮಾಡಿ. ಜೊತೆಗೇನೆ ನಿಮಗೆ ಮೇ ಬಿ ನಿನ್ನೆ ಅಂತ ಅನ್ಸುತ್ತೆ, ಸೊ ನೀವು ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ಅಲ್ಲಿ CSS ಅಲ್ಲಿ ಹೋದ್ರೆ ಅಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅಭ್ಯರ್ಥಿಗಳಿಗೆ ಮಾರ್ಗದರ್ಶಿ ಅಂತ ಕೊಟ್ಟಿದ್ದಾರೆ, ಅಭ್ಯರ್ಥಿಗಳಿಗೆ ಕೆಲವು ಸೂಚನೆಗಳನ್ನು ಬಿಟ್ಟಿದ್ದಾರೆ. ಸೊ ನೀವು ಯಾವ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ, ಸೊ ಯಾವ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು, ಯಾವುದನ್ನು ಮಾಡಬಾರದು. ಜೊತೆಗೆ ಕೆಲವೊಂದು ಕಾಸ್ಟ್ ಸರ್ಟಿಫಿಕೇಟ್ ನೀವು ಎಜುಕೇಶನ್ಗೋಸ್ಕರ ತೆಗೆಸಿರ್ತಾರೆ, ಕೆಲವೊಂದು ಉದ್ಯೋಗಕ್ಕಾಗಿ ತೆಗೆಸಿರ್ತಾರ. ಸೊ ಅದ್ರ ಬಗ್ಗೆ ಕೂಡ ಸಾಕಷ್ಟು ಕ್ಲಾರಿಫೈ ಅನ್ನ ಮಾಡಿದ್ದಾರೆ. ಸೊ ಆ ಮಾರ್ಗದರ್ಶಿ ಅಥವಾ ಆ ಸೂಚನೆಗಳ ಬಗ್ಗೆ ಕೂಡ ಇನ್ನೊಂದು ವಿಡಿಯೋ ಕೂಡ ಮಾಡೋ ಪ್ಲಾನ್ ಇದೆ. ಸೊ ಅದು ಕೂಡ ಹೇಳ್ತೀನಿ ನಾನು ನಿಮಗೆ. ಸೊ ನೆಕ್ಸ್ಟ್ ನೋಡಿ ಎಜುಕೇಶನ್. ಸೊ ನಾನು ವಿಡಿಯೋದಲ್ಲಿ ನಿಮ್ಗೆ ನೋಡಕ್ ಆಗದಿದ್ರು ಕೂಡ ನೀವು ಡೈರೆಕ್ಟ್ ಆಗಿ ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ಹೋಗಿ CSS ಅಲ್ಲಿ ನೀವು ನೋಡಿದ್ರೆ ನಿಮ್ಗೆ ಎಲ್ಲ ಕೂಡ ಡೀಟೇಲ್ಸ್ ಸಿಗುತ್ತೆ. ನೆಕ್ಸ್ಟ್ ನೋಡಿ ಸ್ವಲ್ಪ ಎಜುಕೇಶನ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಇಲ್ಲಿ. ಸೊ ನೋಡಿ ನೀವು ಎಜುಕೇಶನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮೊದಲು SSLC ಬರುತ್ತೆ. ಸೊ SSLC ಬೋರ್ಡ್ ನೇಮ್ ಹಾಕಬೇಕು, ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು, ಇಯರ್ ಆಫ್ ಪಾಸಿಂಗ್ ಆಡ್ ಮಾಡಬೇಕಾಗುತ್ತೆ. ಆಮೇಲೆ ಸೆಲೆಕ್ಟ್ ಇಯರ್ ಪಾಸಿಂಗ್ ಮಂತ್ ಮಾಡಬೇಕು, ಸರ್ಟಿಫಿಕೇಟ್ ನಂಬರ್ ನ ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೀಡಿಯಂ ಅನ್ನ ಕೂಡ ಸೆಲೆಕ್ಟ್ ಮಾಡಬೇಕು. ಅದಾದ್ಮೇಲೆ ನೀವು ಈಗ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ನೋಡಿ ಇಲ್ಲಿ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3 ಅಂತ ಇರುತ್ತೆ. ಇನ್ ಕೇಸ್ ನೀವು ಕನ್ನಡ ಮೀಡಿಯಂ ಇದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ ಅಂತ ಬರೀಬೇಕು. ಅದಾದ್ಮೇಲೆ ಸಬ್ಜೆಕ್ಟ್ 1, 2, 3 ಬರುತ್ತೆ. ಮ್ಯಾಥಮೆಟಿಕ್ಸ್, ಸೈನ್ಸ್, SS ಅಂತ ಬರುತ್ತೆ, ಸೋಷಿಯಲ್ ಸೈನ್ಸ್. ಸೊ ಎಲ್ಲಾ ಸಬ್ಜೆಕ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಇನ್ ಕೇಸ್ ನಿಮ್ಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದೆ ಅಥವಾ ಇಂಗ್ಲಿಷ್ ಇದೆ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 125 ಇರುತ್ತೆ. ನೀವು ಅಬ್ಟೈನ್ ಮಾರ್ಕ್ಸ್ ಎಷ್ಟು ತಗೊಂಡಿದ್ರೆ ಅದನ್ನ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ಪ್ರತಿಯೊಂದು ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಇರ್ಬೋದು, ಕೋರ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್. ಸೊ ಇದ್ರದ್ದು 100 ಮಾರ್ಕ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ನೀವು ಅಬ್ಟೈನ್ ಎಷ್ಟು ತಗೊಂಡಿದ್ರಲ್ಲ ಎಲ್ಲಾ ಮಾರ್ಕ್ಸ್ ಎಂಟ್ರಿ ಮಾಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಬ್ಟೈನ್ ಟೋಟಲ್ ಕೊನೆಗೆ ಬರುತ್ತೆ ಅದು ಆಟೋಮೆಟಿಕ್ ಆಗಿ. ಸೊ ಅದೆಲ್ಲ ಎಂಟ್ರಿ ಆದ್ಮೇಲೆ ಲಾಸ್ಟ್ ನೀವು ಈ SSLC ಮಾಹಿತಿಯನ್ನ ಸಬ್ಮಿಟ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ. ಸೊ ನಾನು ಅವಾಗಲೇ ಹೇಳಿದಾಗೆ ಪ್ರತಿಯೊಂದು ಕೂಡ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಾ ಇಲ್ಲ, ಬಿಕಾಸ್ ವಿಡಿಯೋ ತುಂಬಾನೇ ಲಾಂಗ್ ಆಗುತ್ತೆ. ಸೊ ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ ಈ ತರ ಹೇಳೋದ್ರಿಂದ. ಹೀಗಾಗಿ ನಾನು ಕೆಲವೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನೋಡಿ PUC 12th. ಓಕೆ, 12th ಕೊಟ್ಟಿದ್ದಾರೆ. PUC ಗೆ ಕೂಡ ಸ್ವಲ್ಪ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ. ಸೊ PUC ಮಾರ್ಕ್ಸ್ ನೀವು ಎಂಟ್ರಿ ಮಾಡಬೇಕಾದ್ರೆ ಮೊದಲು ಬೋರ್ಡ್ ಅನ್ನು ಸೆಲೆಕ್ಟ್ ಮಾಡಬೇಕು, ಯಾವ ಬೋರ್ಡ್ ನೀವು ಎಕ್ಸಾಮ್ ಬರೆದಿರ ಅಂತ. ಆಮೇಲೆ ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಇಯರ್ ಆಫ್ ಪಾಸಿಂಗ್, ಯಾವ ಮಂತ್ ಅಲ್ಲಿ ಎಕ್ಸಾಮ್ ಆಗಿದೆ, ಜೊತೆಗೆ ಸರ್ಟಿಫಿಕೇಟ್ ನಂಬರ್ ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಮೀಡಿಯಂ ಕೂಡ ಸೆಲೆಕ್ಟ್ ಮಾಡಬೇಕು. ಕಾಂಬಿನೇಷನ್ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಕಾಂಬಿನೇಷನ್ ಅಂತಂದ್ರೆ ಇನ್ ಕೇಸ್ ನೀವು PUC ಆರ್ಟ್ಸ್ ಅಲ್ಲಿ ಕಾಂಬಿನೇಷನ್ ಇರುತ್ತೆ ಆಪ್ಷನ್ಸ್ ಅಲ್ಲಿ. ನೀವು ಆಪ್ಷನ್ 1, 2, 3, 4 ಅಲ್ಲಿ ಕೆಲವೊಂದು ಜನ ಪೊಲಿಟಿಕಲ್ ಸೈನ್ಸ್, ಸೋಶಿಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ ತಗೊಂಡಿರ್ತಾರೆ. ಇನ್ನು ಕೆಲವೊಂದು ಜನ ಸ್ವಲ್ಪ ಟಾಪಿಕ್ ಎಕನಾಮಿಕ್ಸ್ ತಗೊಂಡಿರ್ತಾರೆ. ಇನ್ನೊಬ್ರು ಯಾರು ಬೇರೆ ಒಂದೊಂದು ವಿಷಯ ಅಂದ್ರೆ ಬೇರೆ ಬೇರೆ ಸಬ್ಜೆಕ್ಟ್ ಬಿಸಿನೆಸ್ ಸ್ಟಡೀಸ್ ಅಂತ ತಗೊಂಡಿರ್ತಾರೆ. ಸೊ ಹೀಗಾಗಿ ಈ ತರ ಬೇರೆ ಬೇರೆ ಕಾಂಬಿನೇಷನ್ ಇರುತ್ತೆ, ಅದ್ರ ಸಂಬಂಧಪಟ್ಟ ಇಲ್ಲಿ ಕೇಳಿದ್ದಾರೆ. ಸೊ ಅದನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕೂಡ ನೀವು ಲ್ಯಾಂಗ್ವೇಜ್ 1, 2, 3 ಲ್ಯಾಂಗ್ವೇಜ್ 1, 2 ಇದೆ. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅದರದ್ದು ಆಪ್ಟೈನ್ ಮಾರ್ಕ್ಸ್ ಬರೀಬೇಕು. ಆಮೇಲೆ ಲ್ಯಾಂಗ್ವೇಜ್ 2 ಕೂಡ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಆಪ್ಟೈನ್ ಮಾರ್ಕ್ಸ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನಲ್ 1, 2, 3, 4 ಎಲ್ಲಾ ಸಬ್ಜೆಕ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಇಲ್ಲಿ ಆಪ್ಟೈನ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಸೊ ಇದೆಲ್ಲ ಎಂಟ್ರಿ ಮಾಡಿ ಆದ್ಮೇಲೆ ಕೊನೆಗೆ ನೀವು ಇಲ್ಲಿ ಗ್ರ್ಯಾಂಡ್ ಟೋಟಲ್ ಬರುತ್ತೆ. ಸೊ ಅದಾದ್ಮೇಲೆ ಸಬ್ಮಿಟ್ PUC ಡೀಟೇಲ್ಸ್ ಅಂತ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ನೀವು ಡಿಗ್ರಿ, ಬ್ಯಾಚುಲರ್ ಡಿಗ್ರಿ ಅಂತ ತಗೊಂಡಾಗ ಸೊ ಇಲ್ಲಿ ನಿಮಗೆ BA, BSc, BCom ಯಾವುದೇ ಡಿಗ್ರಿ ತಗೊಂಡಿರ್ಬೋದು ನೀವು. ಸೊ ಆ ಡಿಗ್ರಿ ಸಂಬಂಧಪಟ್ಟಾಗಿ ಮೊದಲು ನೀವು ಏನ್ ಎಂಟ್ರಿ ಮಾಡ್ಬೇಕಂದ್ರೆ, ಸೊ ನೀವು ಮಾಡಿರುವಂತ ಬ್ಯಾಚುಲರ್ ಡಿಗ್ರಿ ಕ್ರಮಬದ್ಧ ರೆಗ್ಯುಲರ್ ಪದವಿನೋ ಅಥವಾ ದೂರ ಶಿಕ್ಷಣ ಪದವಿನೋ, ಅಂದ್ರೆ ರೆಗ್ಯುಲರ್ ಆಗಿದನೋ ಅಥವಾ ಕರೆಸ್ಪಾಂಡೆನ್ಸ್ ಆಗಿದೆ ಅನ್ನೋದನ್ನ ಇಲ್ಲಿ ಮೊದಲು ಟಿಕ್ ಮಾಡಬೇಕು. ಇನ್ ಕೇಸ್ ನೀವು ರೆಗ್ಯುಲರ್ ಮಾಡಿದ್ರೆ ಇಲ್ಲಿ ಟಿಕ್ ಮಾಡಬೇಕು, ಇಲ್ಲ ಕರೆಸ್ಪಾಂಡೆನ್ಸ್ ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಅದಾದ್ಮೇಲೆ ಅಡ್ಮಿಷನ್ ಇಯರ್ ಹಾಕಬೇಕು, ಉತ್ತೀರ್ಣರಾದ ವರ್ಷ ಅಂದ್ರೆ ಪಾಸಿಂಗ್ ಇಯರ್ ಹಾಕಬೇಕು. ನೆಕ್ಸ್ಟ್ ಕ್ವಾಲಿಫೈಡ್ ಡಿಗ್ರಿ, ನೀವು ಯಾವ ಡಿಗ್ರಿಯನ್ನು ತೆಗೆದುಕೊಂಡಿದಾರ ಆ ಒಂದು ಡಿಗ್ರಿ ಅಥವಾ ಐಚ್ಛಿಕ ವಿಷಯನ ಇಲ್ಲಿ ಆಡ್ ಮಾಡಬೇಕು. ಅದಾದ್ಮೇಲೆ ಯೂನಿವರ್ಸಿಟಿಯನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು, ಯಾವ ಯೂನಿವರ್ಸಿಟಿಯಿಂದ ನೀವು ನಿಮ್ಮ ಡಿಗ್ರಿಯನ್ನ ಪಡೆದಿರಂತ ಬ್ಯಾಚುಲರ್ ಡಿಗ್ರಿಯನ್ನ. ಅದಾದ್ಮೇಲೆ ವ್ಯಾಸಂಗ ಮಾಡಿದ ಮಾಧ್ಯಮ, ನೀವು ಡಿಗ್ರಿಯನ್ನ ಯಾವ ಮೀಡಿಯಂ ಸ್ಟಡಿ ಮಾಡಿದ್ರಂತ ಆಡ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಸರ್ಟಿಫಿಕೇಟ್ ನಂಬರ್ ಅಂತ ಕೇಳಿದರೆ ಕನ್ವೊಕೇಶನ್ ಅಥವಾ ಪ್ರೊವಿಷನಲ್, ಅಂದ್ರೆ ನೀವು ಇಲ್ಲಿ ಕನ್ವೊಕೇಶನ್ ಸರ್ಟಿಫಿಕೇಟ್ ನಂಬರ್ ಹಾಕಬಹುದು ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತ ನಂಬರ್ ಯಾವ್ದಾದ್ರು ಒಂದಲ್ಲಿ ನೀವು ಇಲ್ಲಿ ಸರ್ಟಿಫಿಕೇಟ್ ನಂಬರ್ ನ ಆಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡಿ ಡಿಗ್ರಿ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಬ್ಜೆಕ್ಟ್ ಇರೋದ್ರಿಂದ ಇಲ್ಲಿ ಯಾವ ರೀತಿ ಡಿವೈಡ್ ಮಾಡಿದಾರೆ ಅಂದ್ರೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಅಂತ ಅದೇ, ಅಂದ್ರೆ ಬೇಸಿಕ್ ಸಬ್ಜೆಕ್ಟ್ ಇರುತ್ತಲ್ಲ, ಇಂಗ್ಲಿಷು ಕನ್ನಡ ಇರ್ಬೋದು ಅಥವಾ ಇಂಗ್ಲಿಷ್ ಹಿಂದಿ ಇರ್ಬೋದು ಅಥವಾ ಕನ್ನಡ ಇಂಗ್ಲಿಷ್ ಇರ್ಬೋದು ಅಥವಾ ಕನ್ನಡ ಹಿಂದಿ ಇರ್ಬೋದು. ಸೊ ಇಲ್ಲಿ ಯಾವ್ದಾದ್ರು 2 ಭಾಷೆ ತಗೊಂಡಿರ್ತಾರಲ್ಲ ಆ 2 ಭಾಷೆಯಲ್ಲಿ ಎಂಟ್ರಿ ಮಾಡಬೇಕು. ಸೊ ಇದಾದ್ಮೇಲೆ ಸ್ವಲ್ಪ ಡಿಟೇಲ್ ಆಗಿ ನೋಡಿ, ಅಬ್ಸರ್ವ್ ಮಾಡಿ ಸರಿಯಾಗಿ. ಇಲ್ಲಿ ಆಪ್ಷನಲ್ 1, ಆಪ್ಷನಲ್ 2, ಆಪ್ಷನಲ್ 3 ಅಂತ 3 ಐಚ್ಛಿಕ ವಿಷಯಗಳಿದಾವೆ. ಸೊ ಹಾಗಾದ್ರೆ ಇಲ್ಲಿ ಮೊದಲು ನೀವು ಯಾವ ಸಬ್ಜೆಕ್ಟ್ ಎಕ್ಸಾಂಪಲ್ ನೋಡಿ, ಇಂಗ್ಲಿಷ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಅಂತ 3 ವಿಷಯಗಳಿದಾವೆ ಇಲ್ಲಿ. ಹಾಗಾದ್ರೆ ಮೊದಲು ಆಪ್ಷನಲ್ 1 ಅಲ್ಲಿ ಸಬ್ಜೆಕ್ಟ್ ಅಲ್ಲಿ
ಫಸ್ಟ್ ಇಯರ್ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು, ನೀವು ಎಷ್ಟು ತಗೊಂಡಿದ್ದೀರಾ ಆಪ್ಟೆಂಡ್. ಸೇಮ್ ಆಪ್ಷನಲ್ 2 ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ, ನೀವೆಷ್ಟು ಆಪ್ಟೆಂಡ್ ಮಾರ್ಕ್ಸ್ ತಗೊಂಡಿದ್ದೀರಾ. ಆಪ್ಷನಲ್ 3 ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ, ಆಪ್ಟೆಂಡ್ ಮಾರ್ಕ್ಸ್ ನೀವು ಎಷ್ಟು ತಗೊಂಡಿದ್ದೀರಾ. ಅದೇ ರೀತಿ ಸೆಕೆಂಡ್ ಇಯರ್ ಕೂಡ ಸೇಮ್ ಅದೇ ರೀತಿ ಎಂಟರ್ ಮಾಡಬೇಕು. ಆಮೇಲೆ ಥರ್ಡ್ ಇಯರ್ ಕೂಡ. ಸೊ ಇಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ 3 ವರ್ಷದ ಮಾರ್ಕ್ಸ್ ಅನ್ನ ಮ್ಯಾಕ್ಸಿಮಮ್ ಪ್ರತಿಯೊಂದು ಆಪ್ಷನಲ್ ಸಬ್ಜೆಕ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಹೀಗೆ ಆಪ್ಟೆಂಡ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕು ಫ್ರೆಂಡ್ಸ್. ಹಾಗೆ ಕೊನೆಗೆ ನೋಡಿ ಇಲ್ಲಿ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ಆಲ್ ಸಬ್ಜೆಕ್ಟ್ಸ್ ಇನ್ಕ್ಲೂಸಿವ್ ಆಫ್ ಲ್ಯಾಂಗ್ವೇಜಸ್ ಇನ್ ಆಲ್ ಸೆಮಿಸ್ಟರ್ ಅಂಡ್ ಇಯರ್ಸ್. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನು ಯಾವ್ದು ಎಂಟ್ರಿ ಮಾಡ್ಬೇಕಂದ್ರೆ ಕೇವಲ ಆಪ್ಷನಲ್ ಸಬ್ಜೆಕ್ಟ್ಸ್ ಅಷ್ಟೇ ಅಲ್ಲ, ಇನ್ಕ್ಲೂಸಿವ್ ಆಫ್ ಲ್ಯಾಂಗ್ವೇಜ್ ಅಂದ್ರೆ ಇಲ್ಲಿ ನೀವು ಬೇಸಿಕ್ ಏನ್ ಸಬ್ಜೆಕ್ಟ್ ಇರ್ತಲ್ಲ ಅದು ಮತ್ತು ಆಪ್ಷನಲ್ ಇವೆಲ್ಲ ವಿಷಯಗಳ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಜೊತೆಗೆ ಇಲ್ಲಿ ಆಪ್ಟೆಂಡ್ ಅಲ್ಲಿ ಕೂಡ ನೀವು ಪದವಿ ಎಲ್ಲಾ ಭಾಷೆ ಮತ್ತು ಐಚ್ಛಿಕ ವಿಷಯಗಳ ಪಡೆದ ಒಟ್ಟು ಅಂಕಗಳನ್ನ ಇಲ್ಲಿ ನೀವು ಆಡ್ ಮಾಡಬೇಕಾಗುತ್ತೆ. ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಇಲ್ಲಿ ಏನ್ ಮಾರ್ಕ್ಸ್ ಎಂಟ್ರಿ ಮಾಡ್ತಾರಲ್ಲ ಇದನ್ನೇ ಅವರು ನೆಕ್ಸ್ಟ್ ನಿಮಗೆ ನಿಮ್ ಕಟಪ್ ಏನು ಲಿಸ್ಟ್ ಹಚ್ಚಿರ್ತಾರೋ ಅವು ಕನ್ಸಿಡರ್ ಮಾಡ್ತಾರೆ. ಹೀಗಾಗಿ ಇಲ್ಲಿ ಕೂಡ ನೀವು ನಿಮ್ಮ ಬೇಸಿಕ್ ಸಬ್ಜೆಕ್ಟ್ ಮತ್ತು ಆಪ್ಷನಲ್ ಸಬ್ಜೆಕ್ಟ್ ಅವೆಲ್ಲ ಏನ್ ಮಾರ್ಕ್ಸ್ ಆಪ್ಟೆಂಡ್ ಇರ್ತಲ್ಲ ಆ ಎಲ್ಲಾ ಮಾರ್ಕ್ಸ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಅದೆಲ್ಲ ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಡಿಗ್ರಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ನಿಮ್ದು ಡಿಗ್ರಿ ಡೀಟೇಲ್ಸ್ ಎಲ್ಲ ಎಂಟ್ರಿ ಆಗುತ್ತೆ. ಸೊ ಕೊನೆಗೆ ನೆಕ್ಸ್ಟ್ ನೋಡಿ ಇಲ್ಲಿ ಬಿ ಬಿಟೆಕ್ ಅಂತ ಇದೆ. ಸೊ ಇದನ್ನ ನಿಮ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಯಾಕಂತಾರೆ ಇದು ಮೇ ಬಿ ಇವ್ರಿಗೆ ಕೂಡ ಕೊಟ್ಟಿದ್ದಾರೆ ಸರ್, ಚಾನ್ಸ್ ಕೊಟ್ಟಿದ್ದಾರೆ ಬಿ ಮತ್ತು ಬಿ ಟೆಕ್ ಆದವರಿಗೆ. ಸೊ ಅವರು ಕೂಡ ಬಿ ಎಡ್ ಮಾಡಿದ್ದಾರೆ, ಅವ್ರಿಗೆ ಕೂಡ ಈ ತರ ಕಂಪ್ಯೂಟರ್ BC ಆದವರಿಗೆ ಹಾಗೂ BSc ಕಂಪ್ಯೂಟರ್ ಸೈನ್ಸ್ ಆದವರಿಗೆ ಕೂಡ ಈ ಸರಿ ಅವಕಾಶ ನೀಡಿದ್ದಾರೆ. ಯಾಕಂತಾರೆ ಈ ಸರಿ ಕಂಪ್ಯೂಟರ್ ಟೀಚರ್ಸ್ ಕೂಡ ಅಪಾಯಿಂಟ್ ಮಾಡ್ತಿದ್ದಾರೆ, ಹೀಗಾಗಿ ಅವ್ರಿಗೆ ಕೂಡ ಅವಕಾಶ ಇದೆ. ಜೊತೆಗೆ ನೋಡಿ ಇಲ್ಲಿ ಕೂಡ ಬ್ರಾಂಚ್ ಯೂನಿವರ್ಸಿಟಿ ಕೇಳಿದ್ದಾರೆ, ಇಯರ್ ಆಫ್ ಅಡ್ಮಿಷನ್, ಪಾಸಿಂಗ್ ಇಯರ್, ರಿಜಿಸ್ಟ್ರೇಷನ್ ನಂಬರ್ ಕೇಳಿದ್ದಾರೆ, ಸರ್ಟಿಫಿಕೇಟ್ ನಂಬರ್ ಕೂಡ ಕೇಳಿದ್ದಾರೆ. ಜೊತೆಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆ, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆಲ್ಲ ಕೂಡ ಬಂದಿದೆ. ಇದು BCA BTech ಇದ್ದಾರೆ, ಇದನ್ನು ಕೂಡ ಎಂಟರ್ ಮಾಡಿ ಕೊನೆಗೆ ನೀವೇನ್ ಮಾಡ್ಬೇಕು, ಸಬ್ಮಿಟ್ ಬಿ ಡೀಟೇಲ್ಸ್ ಅಂತ ಎಂಟರ್ ಮಾಡಬೇಕು. ಇದಾದ್ಮೇಲೆ BCA BSc ಅಂತ ಇದೆ. ಸೊ ಇಲ್ಲಿ ಕೂಡ ಸೇಮ್ ಇದೆ, ಡಿಗ್ರಿ, ಇಯರ್ ಆಫ್ ಅಡ್ಮಿಷನ್, ಪಾಸಿಂಗ್ ಇಯರ್, ಯೂನಿವರ್ಸಿಟಿ ಇದೆ, ರಿಜಿಸ್ಟ್ರೇಷನ್ ನಂಬರ್ ಕೇಳಿದ್ದಾರೆ, ಸರ್ಟಿಫಿಕೇಟ್ ನಂಬರ್ ಕೇಳಿದ್ದಾರೆ. ಕೊನೆಗೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್, ಟೋಟಲ್ ಆಪ್ಟೆಂಡ್ ಮಾರ್ಕ್ಸ್ ಅನ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಕೊನೆಗೆ PG ಬಂದಿದೆ ನೋಡಿ. ಈ ನೋಡಿ PG ಅನ್ನು ಸ್ವಲ್ಪ ಸರಿಯಾಗಿ ಅಬ್ಸರ್ವ್ ಮಾಡಿ. ಇದು PG ಮಾಹಿತಿಯನ್ನ ಕೇವಲ ಭಾಷಾ ಶಿಕ್ಷಕರಿಗೆ ಮಾತ್ರ ಕೇಳಿದ್ದಾರೆ. ಸೊ ಡೋಂಟ್ ಬಿ ಗೆಟ್ ಕನ್ಫ್ಯೂಸ್ಡ್ ಹಿಯರ್. ಸೊ ಇಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ಕೋರ್ ಸಬ್ಜೆಕ್ಟ್ ಟೀಚರ್ಸ್ಗೆ ಅಲ್ಲ. ಅಂದ್ರೆ ಯಾರು ಆರ್ಟ್ಸ್ ಕನ್ನಡ, ಆರ್ಟ್ಸ್ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಎಂಟ್ರಿ ಬರೀತಾ ಇದಾರ, ಅಥವಾ ಯಾರು ಕೋರ್ಸ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಟೀಚರು ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಯಾರು ಆಗ್ತಿದಾರಲ್ಲ ಅವ್ರಿಗೆ ಇದನ್ನ ಮಾಹಿತಿ ಕೇಳಿಲ್ಲ. ಇದು ಕೇವಲ ಕನ್ನಡ ಲ್ಯಾಂಗ್ವೇಜ್ ಟೀಚರ್ಸ್ಗೆ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ಸ್ಗೆ ಮಾತ್ರ ಮಾಹಿತಿ ಕೇಳಿದ್ದಾರೆ. ಸೊ ಇದು ಯಾಕಂತಂದ್ರೆ ಮೇ ಬಿ ಡಿಗ್ರಿಯಲ್ಲಿ ಆಪ್ಷನಲ್ ಇಲ್ಲದೇ ಇದ್ದಾಗ ಸೊ ಅವರು ಯಾವ್ದಾದ್ರು ಪೋಸ್ಟ್ ಗ್ರಾಜುಯೇಷನ್ ಅಥವಾ ಡಿಪ್ಲೊಮಾ ಅಥವಾ ಕನ್ನಡ ಪ್ರೊಸೆಸ್ ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ ಬೈ KSEB ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಕೇಳಿದಾರೆ ಇಲ್ಲಿ. ಸೊ ಮೇ ಬಿ ಇದು ಯಾರು ಲ್ಯಾಂಗ್ವೇಜ್ ಟೀಚರ್ಸ್ ಅಲ್ಲ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್ ನಿಮ್ಗೆ ಇಲ್ಲಿ ಎಜುಕೇಶನ್ ಆದ್ಮೇಲೆ ನಿಮಗೆ ಇಲ್ಲಿ ಪ್ರೊಫೆಷನಲ್ ಡೀಟೇಲ್ಸ್ ಎಜುಕೇಶನ್ ಬರುತ್ತೆ. ಇಲ್ಲಿ ನೀವು B.Ed ಬಗ್ಗೆ ನಿಮ್ಮ ಏನ್ B.Ed ಸಂಬಂಧಪಟ್ಟಂತ ಆಪ್ಟೆಂಡ್ ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್, ಜೊತೆಗೆ ಪಾಸಿಂಗ್ ಇಯರ್, ಅಡ್ಮಿಷನ್ ಇಯರ್ ಎಲ್ಲ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ TET ಕಾಲಮ್ ಇದೆ. TET ಅಲ್ಲಿ ನೀವು TET 150ಗೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ರೆ ಅದನ್ನ ಎಂಟ್ರಿ ಮಾಡಬೇಕು. ನೀವು ಆರ್ಟ್ಸ್ ಅಲ್ಲಿ ಮಾಡಿದ್ರೆ ಅಥವಾ ನೀವು ಆರ್ಟ್ಸ್ ಸೆಕ್ಷನ್ ಅಲ್ಲಿ ಮಾಡಿದ್ರೆ ಅಥವಾ ನೀವು ಏನು ಮ್ಯಾಥಮೆಟಿಕ್ಸ್ ಸೈನ್ಸ್ ಮಾಡಿದ್ರೆ ಅದರಲ್ಲಿ ಮಾಡಿದ್ರೆ ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪೋಸ್ಟ್ ಅಂತ ಬರುತ್ತೆ. ಈ ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪೋಸ್ಟ್ ಬಗ್ಗೆ ನಿಮಗೆ ಇಲ್ಲೆಲ್ಲ ಪೋಸ್ಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಪ್ರೈಮರಿ ಸ್ಕೂಲ್ ಟೀಚರ್ 1 to 5th ಅಂತ ಇದೆ. ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಗ್ರೇಡ್ 1 to 8th ಇದೆ. ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ 6 to 8 ಇದೆ. ಕಂಪ್ಯೂಟರ್ ಸೈನ್ಸ್ ಟೀಚರ್ 1 to 8th ಇದೆ. ನೆಕ್ಸ್ಟ್ ಹೈಸ್ಕೂಲ್ ಟೀಚರ್ 9, 10 ಇದೆ. ಫಿಸಿಕಲ್ ಎಜುಕೇಶನಲ್ ಟೀಚರ್ಸ್ ಗ್ರೇಡ್ 2 ಅಂತ ಇದೆ. ಅಪ್ಲೈಡ್ ಪೋಸ್ಟ್ ಪ್ರಿಫರೆನ್ಸ್ ಅಂತ ಇದೆ. ಇಷ್ಟೆಲ್ಲ ಮಾಹಿತಿ ಇದೆ. ನೀವು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಒಂದೊಂದಾಗಿ ಓಪನ್ ಆಗುತ್ತೆ ಅದು. ಸೊ ಅದನ್ನ ತುಂಬ್ತಾ ಹೋಗ್ಬೇಕು ನೀವು. ಸೊ ನಿಮ್ಗೆ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೂಡ ಆಲ್ರೆಡಿ ಲಾಂಗ್ ಆಗ್ತದೆ. ಹೈಸ್ಕೂಲ್ ಟೀಚರ್ ಅಂತ ನೀವು ಏನಾದ್ರು ಕ್ಲಿಕ್ ಮಾಡಿದ್ರೆ ಸೊ ಈ ತರ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ನೀವು ಇದರಲ್ಲಿ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇರೋದನ್ನ ನೋಡಿ. ಡೀಟೇಲ್ಸ್ ಆಫ್ ಅಪ್ಲೈಯಿಂಗ್ ಪೋಸ್ಟ್ ಅಂಡ್ ಡಿವಿಷನ್. ಸೊ ನೀವು ಯಾವ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಲ್ಲ ಆ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆರ್ಟ್ಸ್ ಕನ್ನಡ ಅಂತಾರೆ, ಆರ್ಟ್ಸ್ ಕನ್ನಡ ಅಂತ ಕ್ಲಿಕ್ ಮಾಡಬೇಕು. ಅಥವಾ ಆರ್ಟ್ಸ್ ನೋಡಿ ಲ್ಯಾಂಗ್ವೇಜ್ ಕನ್ನಡ ಅಂದ್ರೆ ಲ್ಯಾಂಗ್ವೇಜ್ ಕನ್ನಡ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಥವಾ ನೆಕ್ಸ್ಟ್ ನೋಡಿ ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಇಂಗ್ಲಿಷ್ ಟೀಚರ್ ಅಂತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ಯಾವ ಸಬ್ಜೆಕ್ಟ್ಗೆ ನೀವು ಅಪ್ಲೈಡ್ ಮಾಡ್ತೀರಾ ಅದನ್ನ ನೀವು ಕ್ಲಿಕ್ ಮಾಡ್ತಾ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಅರ್ಜಿ ಸಲ್ಲಿಸುವಂತ ಜಿಲ್ಲೆ ಅಂತ ಇದೆ. ಸೊ ಅದಕ್ಕೂ ನೀವು ಆಡ್ ಮಾಡ್ತಾ ಹೋಗಬೇಕು. ಕೊನೆಗೆ ಎಕ್ಸಾಮ್ ಪ್ಲೇಸ್ ಪ್ರಿಫರೆನ್ಸ್ ಅಂತ ಇದೆ. ಅಲ್ಲಿ ಕೂಡ ಕ್ಲಿಕ್ ಮಾಡಿದ್ಮೇಲೆ ಕೆಲವೊಂದು ಎಕ್ಸಾಮ್ ಪ್ಲೇಸ್ ಗಳು ಬರ್ತವೆ. ಸೊ ಅದನ್ನ ಕೂಡ ನೀವು ಕ್ಲಿಕ್ ಮಾಡ್ತಾ ಹೋಗಬೇಕು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅಂತೀನಿ. ಸೊ ಅದಾದ್ಮೇಲೆ ನಿಮಗೆ ಫೋಟೋ ಸೈನ್ ಅಂತ ಕೇಳುತ್ತೆ. ಇಲ್ಲಿ ಕೂಡ ಫೋಟೋ ಮತ್ತು ಸೈನ್ಸ್ ಅನ್ನ ಅಪ್ಲೋಡ್ ಮಾಡಿರುತ್ತೆ. ಒಂದು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಇಂತಿಷ್ಟೇ KB ಇರ್ಬೇಕಂತ ಒಂದು ರೂಲ್ ಇದೆ ಅವ್ರದ್ದು.
ಸೊ ಅದು ಕೂಡ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಡೀಟೇಲ್ ಆಗಿ. ಅಷ್ಟೇ ಕೇಬಲ್ ಅಂತ ಫೋಟೋನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ, ಜೊತೆಗೆ ನಿಮ್ಮ ಸೈನ್ ಕೂಡ ಅದನ್ನ ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡಿಕ್ಲರೇಷನ್ ಬರುತ್ತೆ, ಡಿಕ್ಲರೇಷನ್ಗೆ ನೀವು ಟಿಕ್ ಮಾರ್ಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಕೊನೆಗೆ ಪೇಮೆಂಟ್, ಸೊ ನೀವು ಇನ್ ಕೇಸ್ ಕ್ಯಾಟಗರಿಯಲ್ಲಿ ಬಂದ್ರೆ ಯಾವ್ದಾದ್ರು SC/ST ಕ್ಯಾಟಗರಿ ಬಂದ್ರೆ ನಿಮ್ಗೆ ಸ್ವಲ್ಪ ಪೇಮೆಂಟ್ ಕಡಿಮೆ ಇರುತ್ತೆ. ಆಮೇಲೆ ಬೇರೆ ಕ್ಯಾಟಗರಿ GM ದವರಿಗೆ ಪೇಮೆಂಟ್ ಇರುತ್ತೆ, ಅದನ್ನ ನೋಡ್ಕೊಂಡು ಪೇಮೆಂಟ್ ಅನ್ನು ಪೇ ಮಾಡಬೇಕು. ಅದಾದ್ಮೇಲೆ ಪ್ರಿಂಟ್ ತಗೋಬೇಕು ಫ್ರೆಂಡ್ಸ್, ಆ ಪ್ರಿಂಟ್ ಅನ್ನು ತೆಗೆದು ನಿಮ್ಮ ಹತ್ರ ಇಟ್ಕೋಬೇಕು. ಸೊ ನೀವು ಆಮೇಲೆ ಲಾಗೌಟ್ ಆದ್ರೆ ನೆಕ್ಸ್ಟ್ ನೀವು ಯಾವಾಗ ಹಾಲ್ ಟಿಕೆಟ್ ಬಿಡ್ತಾರಲ್ಲ ಅವಾಗ ಮತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಹೆಲ್ಪ್ ಆಗುತ್ತೆ ಅಥವಾ ನಿಮ್ ಡೇಟ್ ಆಫ್ ಬರ್ತ್ ಸೊ ಸಿಗುತ್ತೆ. ಬಟ್ ಆದ್ರೂ ಕೂಡ ನೀವು ನಿಮ್ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಸರಿಯಾಗಿ ಒಂದು ಹತ್ರ ಬರ್ದಿಟ್ಕೊಳ್ಳಿ. ಸೊ ಡಿಯರ್ ಫ್ರೆಂಡ್ಸ್, ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ. ಜೊತೆಗೇನೆ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿದೆ, ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಜೊತೆಗೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದ್ರೆ ಇನ್ ಫ್ಯೂಚರ್ ಕೂಡ ನಾನು ಈ PST, GPSTR ಮತ್ತು HSTR ಸಂಬಂಧಪಟ್ಟಾಗಿ ಸಾಕಷ್ಟು ಹೊಸ ಮಾಹಿತಿಯನ್ನು ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ಜೊತೆಗೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ಸ್ಗೆ ಮತ್ತು ಜನರಲ್ ಗೆ ಸಂಬಂಧಪಟ್ಟ ಸಾಕಷ್ಟು ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನೋಡಬಹುದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.